ನಾಳೆಯಿಂದ ಬೆಂಗಳೂರು ಬಹುತೇಕ ಓಪನ್ ಆಗ್ತಾ ಇರುವಂತದ್ದು ಎಲ್ಲದಕ್ಕೂ ಕೂಡ ಪರ್ಮಿಷನ್ ಸಿಗ್ತಾ ಇದೆ. ಅನ್ಲಾಕ್ ಆದ್ರೂ ಕೂಡ ಮಾರುಕಟ್ಟೆಗಳಿಗೆ ಮಾತ್ರ ಇಲ್ಲ ಅನುಮತಿ. ಇಲ್ಲಿ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಜನಸಂದಣಿ ಸೇರ್ತಾರೆ, ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಮಾರುಕಟ್ಟೆಗಳಲ್ಲಿ ಅನ್ನುವ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮಾತ್ರ ಓಪನ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇನ್ನು ಮಾಲ್ಗಳ ಮೇಲೆ ಬಿಬಿಎಂಪಿ ಹದ್ದಿನ ಕಣ್ಣನ್ನ ಇಡ್ತಾ ಇದೆ. ಮಾರುಕಟ್ಟೆಗಳು ಕೆಲವೊಂದು ಕಡೆ ಆಲ್ಮೋಸ್ಟ್ ಓಪನ್ ಇದ್ರೂ ಕೂಡ ಅಂದ್ರೆ ಬೇರೆ ಬೇರೆ ಕಡೆ ಜನಸಂದಣಿ ಸೇರದ ರೀತಿಯಲ್ಲಿ ಕೆಲವೊಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಕೊರೋನಾ ರೂಲ್ಸ್ ಚೆಕಿಂಗ್ಗೆ ಮಾರ್ಷಲ್ಸ್ ಗಳನ್ನ ನೇಮಕ ಮಾಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಷಲ್ಸ್ ಗಳನ್ನ ನೇಮಕ ಮಾಡಲಿಕ್ಕೆ ಈಗ ಬಿಬಿಎಂಪಿ ಮುಂದಾಗಿರುವಂತದ್ದು. ಪೊಲೀಸ್ ಠಾಣಾ ಮಟ್ಟದಲ್ಲಿ ತಂಡಗಳನ್ನ ರಚಿಸಿ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಬಿಬಿಎಂಪಿ ನಿರ್ಧಾರವನ್ನ ಮಾಡಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರನೇ ನಿನ್ನೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕೂಡ ಭಾಗಿಯಾಗಿದ್ರು, ಡಿಸಿಪಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು, ಬೆಂಗಳೂರಿಗೆ ಸಂಬಂಧಪಡುವಂತ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು, ಸಭೆಯನ್ನ ನಡೆಸಿದ್ರು. ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ರು. ಅನ್ಲಾಕ್ ಅಂತ ಜನ ಮೈಮರಿತಾರೆ. ಸೊ ಹೀಗಾಗಿ ಯಾವ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ ಗಳನ್ನ ಮಾಡಬಹುದು, ಯಾವ ರೀತಿಯಾಗಿ ಅವರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡಬಹುದು, ಆ ರೀತಿಯಾದಂತ ನಿರ್ಧಾರವನ್ನ ಬಿಬಿಎಂಪಿ ಕೈಗೊಳ್ತಾ ಇದೆ. ಮತ್ತೆ ಅಂದ್ರೆ ಅಂತರವನ್ನ ಮರೆತರೆ, ಮಾಸ್ಕ್ ಅನ್ನ ಸರಿಯಾಗಿ ಹಾಕ್ತೆ ಹೋದ್ರೆ ದಂಡವನ್ನ ವಿಧಿಸ್ಲಿಕ್ಕೂ ಕೂಡ ಬಿಬಿಎಂಪಿ ನಿರ್ಧಾರವನ್ನ ಮಾಡಿರುವಂತದ್ದು. ಇನ್ನ ಈ ಮೆಟ್ರೋ ಸಿಟಿಗಳಲ್ಲಿ 250 ರೂಪಾಯಿ, ಅಂದ್ರೆ ನಗರ ಪ್ರದೇಶಗಳಲ್ಲಿ 250 ರೂಪಾಯಿ ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೆ, ಮುನ್ಸಿಪಲ್ ಈ ಸಿಟಿಗಳಲ್ಲಿ 100 ರೂಪಾಯಿ ಇರುತ್ತೆ ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೆ ದಂಡವನ್ನ ಹಾಕುವಂಥದ್ದು. ಇನ್ನ ಮಾರ್ಷಲ್ಸ್ ಗಳು ಜಾಸ್ತಿ ಕಾಣ್ತಾ ಹೋಗ್ತಾರೆ, ಯಾಕೆಂದ್ರೆ ಎಲ್ಲಾ ಕಡೆನೂ ಕೂಡ ಓಪನ್ ಇರುವಂತ ಹಿನ್ನೆಲೆಯಲ್ಲಿ, ಎಲ್ಲದಕ್ಕೂ ಕೂಡ ಪರ್ಮಿಷನ್ ಇರುವಂತ ಹಿನ್ನೆಲೆಯಲ್ಲಿ ಮಾರ್ಷಲ್ಸ್ ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಗಿದೆ.